ಮಧ್ಯಾಹ್ನ ಅಗ್ರವಾರ್ತೆಯ ಮೊದಲ ಪ್ರಮುಖ ಸುದ್ದಿ ಅದು ಗುತ್ತಿಗೆದಾರರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ರು, ಕಮಿಷನ್ ಆರೋಪವನ್ನ ಮಾಡಿದ್ರು. ಆದರೆ ಈಗ ನೋಡಿದ್ರೆ ಗುತ್ತಿಗೆದಾರರ ಸಂಘದ ವಿರುದ್ಧವೇ ಆರೋಪಗಳು ಕೇಳಿ ಬರ್ತಾ ಇದೆ. ಅದು ಕೂಡ ಕಮಿಷನ್ ಆರೋಪ. ಸರ್ಕಾರದ ವಿರುದ್ಧ ಸಿಡಿದೆದ್ದಂತಹ ಗುತ್ತಿಗೆದಾರರಿಂದಲೇ ಅವ್ಯವಹಾರ ಆಯ್ತಾ? ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದಂತಹ ಗುತ್ತಿಗೆದಾರರು ಈಗ ಸ್ವತಃ ಗುತ್ತಿಗೆದಾರರಿಂದಲೇ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಮಿಷನ್ ವಸೂಲಿ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರರ ನೆರವಿಗೆ ಇರಬೇಕಿದ್ದಂತಹ ಸಂಘದಿಂದಲೇ ಸುಲಿಗೆ ಆರೋಪ. ಸಣ್ಣ ಗುತ್ತಿಗೆದಾರರಿಂದ ವಸೂಲಿಗೆ ಇಳಿದಿರುವ ಸಂಘದ ಪದಾಧಿಕಾರಿಗಳು. ಗೌರವಾಧ್ಯಕ್ಷ ಜಗನ್ನಾಥ್ ಶೇಗಜಿ ಚಿಂಚಳ್ಳಿ ಆಡಿಯೋ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಗುತ್ತಿಗೆದಾರರ ಸಂಘದ ವಿರುದ್ಧವೇ ಗೋಲ್ಮಾಲ್ ನಡೆದಿರುವಂತಹ ಆರೋಪ ಈಗ ಹೊರಬಿದ್ದಿದೆ. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ವಿಡಿಯೋವೂ ಕೂಡ ಇದೆ. 3% ಕಮಿಷನ್ ಕೊಡಲೇಬೇಕು, ಇಲ್ಲದೆ ಹೋದ್ರೆ ಟೆಂಡರ್ ಕೊಡೋದಿಲ್ಲ. ಬಡ ಗುತ್ತಿಗೆದಾರರಿಂದ ಕಮಿಷನ್ ಕೇಳಿದ್ದಂತಹ ಗೌರವಾಧ್ಯಕ್ಷ ಹಾಗೂ ಕಾರ್ಯದರ್ಶಿ ಬಿಡ್ ವಾಪಸ್ ಪಡೆಯುವಂತೆ ಸಣ್ಣ ಗುತ್ತಿಗೆದಾರರಿಗೆ ಆವಾಜ್ ಹಾಕಿದ್ದಾರೆ, ಧಮಕಿ ಕೂಡ ಹಾಕಿದ್ದಾರೆ. ಗುತ್ತಿಗೆ ಸಿಕ್ಕ ತಕ್ಷಣ ಡೀಲಿಂಗ್ ಹಣ ಕೊಡಬೇಕು ಅಂತ ಗುತ್ತಿಗೆದಾರರಿಗೆ ತಾಕೀತು. ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದವರು ಅವರಿಂದಲೇ ಈಗ ಸುಲಿಗೆ ಆಗಿದೆ ಅನ್ನುವಂತಹ ಆರೋಪ, ಅದಕ್ಕೆ ಪುಷ್ಟಿ ನೀಡುವಂತೆ ಆಡಿಯೋ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಗುತ್ತಿಗೆದಾರರ ಸಂಘದ ವಿರುದ್ಧವೇ ಗೋಲ್ಮಾಲ್ನ ಆಡಿಯೋ ವಿಡಿಯೋ ಹೊರಬಿದ್ದಿರೋದು. 3% ಕಮಿಷನ್ ಕೊಡಲೇಬೇಕು, ಇಲ್ಲದೆ ಹೋದರೆ ಟೆಂಡರ್ ಕೊಡೋದಿಲ್ಲ. ಬಡ ಗುತ್ತಿಗೆದಾರನಿಂದ ಗೌರವಾಧ್ಯಕ್ಷ ಹಾಗೂ ಕಾರ್ಯದರ್ಶಿ ಕಮಿಷನ್ ಕೇಳಿದ್ದಾರೆ ಅನ್ನುವಂತಹ ಆರೋಪ. ಗುತ್ತಿಗೆದಾರರ ಸಂಘದಲ್ಲೇ ಅವ್ಯವಹಾರ ನಡೀತಾ ಇದೆ. ಆಡಿಯೋ ಲೀಕ್ ಆಗಿದೆ. ಹಾಗಾದ್ರೆ ಈ ಆಡಿಯೋ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡಿ. ಇಲ್ಲಿ ಕೇಳ್ರಿ, ಈಗ ನಮ್ದು ಜರ ನೋಡ್ರಿ, ಜರ ಏನಂತಾರೆ ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲೇ ಕುತ್ಮತ್ತಾರ ಹೇಳಿದ್ರು ನಾವು ಏನೇನ್ರಿ ನಾವು ಮೂರು ಕಮ್ಮಿ ಆಗ್ತಿರ್ಲಿಲ್ಲ. ಅವರು ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ, ಸಾಹೇಬ್ ಹುಷಾರ ಮುಗಿಸ್ಬಿಡು. ಮತ್ತೆ ಸಾಹೇಬ್ರು ನಾವು ಮೂರು ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ. ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ, ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರಿ ಸರ್. ಇಲ್ಲ ಎರಡು ಸರ್, ಇಲ್ಲ ನನಗೆ 2.5 ಹೆವಿ ಆಗ್ತದೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ ಇಲ್ಲಿ ಕೇಳ್ರಿ, ಈಗ ನಮ್ದು ಜರ ನೋಡ್ರಿ, ಜರ ಏನಂತಾರೆ ಬರ್ತಿಲ್ಲ ನಾವು. ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲೇ ಕುತ್ಮತ್ತಾರ ಹೇಳಿದ್ರು ನಾವು ಏನೇನ್ರಿ ನಾವು ಮೂರು ಕಮ್ಮಿ ಆಗ್ತಿರ್ಲಿಲ್ಲ. ಅವರು ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ, ಸಾಹೇಬ್ ಹುಷಾರ ಮುಗಿಸ್ಬಿಡು. ಮತ್ತೆ ಸಾಹೇಬ್ರು ನಾವು ಮೂರು ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ. ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ, ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರಿ ಸರ್. ಇಲ್ಲ ಎರಡು ಸರ್, ಇಲ್ಲ ನನಗೆ 2.5 ಹೆವಿ ಆಗ್ತದೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಹೇಳ್ರಿ. ಇಲ್ಲ ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಹೇಳಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು, ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಕಂಡೀಷನ್ ಸರ್. ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ಇಲ್ಲಿ ಕೇಳ್ರಿ, ಈಗ ನಮ್ದು ಜರ ನೋಡ್ರಿ, ಜರ ಏನಂತಾರೆ ಬರ್ತಿಲ್ಲ ನಾವು. ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು. ಅಲ್ಲೇ ಕುತ್ಮತ್ತಾರ ಹೇಳಿದ್ರು ನಾವು ಏನೇನ್ರಿ ನಾವು ಮೂರು ಕಮ್ಮಿ ಆಗ್ತಿರ್ಲಿಲ್ಲ. ಅವರು ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ, ಸಾಹೇಬ್ ಹುಷಾರ ಮುಗಿಸ್ಬಿಡು. ಮತ್ತೆ ಸಾಹೇಬ್ರು ನಾವು ಮೂರು ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ. ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ, ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರಿ ಸರ್. ಇಲ್ಲ ಎರಡು ಸರ್, ಇಲ್ಲ ನನಗೆ 2.5 ಹೆವಿ ಆಗ್ತದೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಅಂದ್ರೆ ಹೇಳ್ರಿ. ಇಲ್ಲ ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದಿವಿ ಜರ. ನೀವೇ ಹೇಳಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು, ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ ಕಂಡೀಷನ್ ಸರ್. ನೀವು
ಇವೆರಡು ಟೆಂಡರ್ ಹೊಡಿಬೇಕು ಸರ್. ನೀವು ಬನ್ನಿ. ಇಲ್ಲಿ ಕೇಳ್ರಿ, ಈಗ ಸುಮ್ ಬಂದಿವಿ. ನಮ್ದು ಜರ ನೋಡ್ರಿ ಜರ ಏನಂತ ಬಂದಿವೆಲ್ಲ ಬರ್ತಿಲ್ಲ ನಾವು. ಅಲ್ಲ ನಮ್ದು ಒಂದ್ ಜರ ಹೈರಾಣ. ಈಗ ಕಾಂಟ್ರಾಕ್ಟರ್ ಆಗಿ ನೋಡ್ರಿ ನೀವು ಅಲ್ಲೇ ಕುತ್ ಮಾತಾರ ಹೇಳಿದ್ರೆ ನಾವು ಏನೇನ್ರಿ ನಾವು ಮೂರು ಕಮ್ಮಿ ಆಗ್ತಿದ್ದಿಲ್ಲ. ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಹೋಗ್ಬಿಟ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು. ಹಾ. ಮತ್ತೆ ಸಾಹೇಬ್ರು ನಾವು ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರ ಆಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುತ್ತಿಗೆದಾರರ ಸಂಘದಿಂದ ಗೌರವಾಧ್ಯಕ್ಷ ಕಾರ್ಯದರ್ಶಿ ಅಮಾನತ್ತು ಮಾಡಲಾಗಿದೆ. ಇಬ್ಬರನ್ನು ಅಮಾನತ್ತು ಮಾಡಿ ಗುತ್ತಿಗೆದಾರರ ಸಂಘ ಆದೇಶ ಹೊರಡಿಸಿದೆ. ನಮ್ಮ ಅಸೋಸಿಯೇಷನ್ಗೆ ಕರಾಳ ದಿನ ಅಂತ ಗುತ್ತಿಗೆದಾರರ ಸಂಘ ಹೇಳ್ತಾ ಇದೆ. ಗೌರವಾಧ್ಯಕ್ಷ ಕಾರ್ಯದರ್ಶಿ ಇಬ್ಬರನ್ನೂ ಕೂಡ ಅಮಾನತ್ತು ಮಾಡಿದ್ದೇವೆ ಅಂತ ಮಂಜುನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಗೌರವಾಧ್ಯಕ್ಷ ಮತ್ತು ಕಾರ್ಯದರ್ಶಿ ಇಬ್ಬರನ್ನೂ ಕೂಡ ಅಮಾನತ್ತು ಮಾಡಲಾಗಿದೆ. ಗುತ್ತಿಗೆದಾರರ ಸಂಘದಿಂದ ಹೊರಬಿದ್ದಂತಹ ಆದೇಶ ಇದು. ಈ ಘಟನೆ ಸಂಬಂಧ ಸತ್ಯ ಶೋಧನೆ ಮಾಡೋದಕ್ಕೆ ಸಮಿತಿ ಕೂಡ ರಚಿಸಲಾಗಿದೆ ಅಂತ ಹೇಳ್ತಾರೆ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ 75ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇದೊಂದು ಕರಾಳ ದಿನ ಅಂತಂದೇಳಿ ನಾವು ಭಾವಿಸ್ತಾ ಇದ್ದೀವಿ. ಒಂದು ವಿಪರ್ಯಾಸ ಸಂಗತಿ ಅಂದರೆ ಜಗನ್ನಾಥ್ ಸೇಠ್ಜಿ ಅವ್ರನ್ನ ಗೌರವಾಧ್ಯಕ್ಷ ಸ್ಥಾನದಿಂದ ಮತ್ತು ಸಂಘಟನಾ ಕಾರ್ಯದರ್ಶಿಯಾದಂಥ ಹನುಮಂತ ಚಿಂಚೋಳಿ ಅವರನ್ನು ಆ ಒಂದು ಸ್ಥಾನದಿಂದ ತತ್ಕ್ಷಣದಿಂದ ಅವ್ರನ್ನ ಅಮಾನತುಗೊಳಿಸಿ ಮುಂದಿನ ಒಂದು ಕಮಿಟಿ ಮಾಡಿದ್ದೀವಿ. 6 ಜನದ ಕಮಿಟಿ, 2 ಕಾರ್ಯಾಧ್ಯಕ್ಷರು, 2 ಉಪಾಧ್ಯಕ್ಷರು, 2 ಜಂಟಿ ಕಾರ್ಯದರ್ಶಿಗಳನ್ನ 6 ಜನದ ಕಮಿಟಿ ಮಾಡಿಬಿಟ್ಟು ಆ ಕಮಿಟಿ ಸತ್ಯ ನಿರ್ದೇಶಕ ಸ್ಥಾನನ ಅದಕ್ಕೆ ಮುಂದಿನ ಕ್ರಮ ಸತ್ಯಶೋಧನಾ ಸಮಿತಿ ಅಂತಂದೇಳಿ ಮಾಡಿ ಆ ಸಮಿತಿನಲ್ಲಿ ಏನು ಕ್ರಮ ಬರುತ್ತೋ ಅಲ್ಲಿಂದ ವರದಿ ಏನು ಬರುತ್ತೆ ಅದನ್ನು ಆರಿಸ್ಕೊಂಡು ಮುಂದೆ ನಾವು ವಜಾಗೊಳಿಸೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಈ ಥರದ್ದು ಯಾರೂ ಸಹಿಸೋದಿಲ್ಲ, ಮಾಡೋದು ಇಲ್ಲ, ಮಾಡೋದು ಇಂದು ಮಾಡಿಲ್ಲ, ಮುಂದೂ ಮಾಡಿಲ್ಲ. ದಯವಿಟ್ಟು ಆ ಥರ ತಾವ್ಯಾರು ಮನಸ್ಸಿನಲ್ಲಿ ಇಟ್ಕೋಬೇಡಿ. ಇದನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿ ಅವ್ರನ್ನ ಮುಂದೆ ಕ್ರಮ ವಹಿಸಿದ ಮೇಲೆ ಸತ್ಯಶೋಧನಾ ಸಮಿತಿ ಏನು ಕ್ರಮ ವಹಿಸುತ್ತೋ ಏನು ಆ್ಯಕ್ಷನ್ ತಗೊಂತೋ ಅದಾದಮೇಲೆ ನಾವು ಮುಂದಿನ ಕ್ರಮ ನಿಮ್ಮ ಪ್ರೆಸ್ ಮೀಟ್ ಮಾಡಿಬಿಟ್ಟು ಅದನ್ನು ನಿಮಗೂ ವಜಾಗೊಳಿಸೋ ವಿಚಾರವಾಗಿ ತಿಳಿಸ್ತೀವಿ. ಕರ್ನಾಟಕ ಸ್ಟೇಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.